ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ ಎಸ್. ನಾನು ಸಮಾಜಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟದಪುರದಲ್ಲಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ದಿನ ಪಾಶ್ಚಾತ್ಯೀಕರಣ, ಅದರ ವ್ಯಾಖ್ಯೆಗಳು ಹಾಗೂ ಪಾಶ್ಚಾತ್ಯೀಕರಣದ ಉಗಮ, ಈ ಒಂದು ಪರಿಕಲ್ಪನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಪಾಶ್ಚಾತ್ಯೀಕರಣ ಅಂದರೆ ಏನು? ವಾಟ್ ಈಸ್ ವೆಸ್ಟರ್ನೈಸೇಷನ್? ದ ಪ್ರಾಸೆಸ್ ಆಫ್ ವೆಸ್ಟರ್ನೈಸೇಷನ್ ಆಫ್ ಕ್ಯಾಸ್ಟ್ ಸಿಸ್ಟಮ್ ಇನ್ ಇಂಡಿಯಾ began with the frantic efforts of missionaries to convert as many Indias as possible into Christianity and coming of East India Company in India, first to trade and later on to increase its political power in India. East India Company successfully established British imperial rule in India by 1858 ಬರಬೇಕದು 1958 ಬಂದಿದೆ. ಸೊ ಹಾಗಾಗಿ ಬ್ರಿಟಿಷ್ ಇಂಪೀರಿಯಲ್ ರೂಲ್ ಇನ್ ಇಂಡಿಯಾ ಬೈ 1858. British rule produced radical and lasting changes in the Indian society and culture. The British brought with them new technology, institutions, knowledge, beliefs and values. These have become the main source of social mobility for individuals as well as groups. It is in this context M.N. Srinivas introduced the term westernization mainly to explain the changes that have taken place in the Indian society and culture due to western contact through the British rule. ಸೊ ಇಲ್ಲಿ ಪಾಶ್ಚಾತ್ಯೀಕರಣ ಅನ್ನುವಂಥದ್ದು M.N. ಶ್ರೀನಿವಾಸ್ ಪರಿಚಯಿಸಿರುವಂತಹ ಒಂದು ಪಾಶ್ಚಾತ್ಯೀಕರಣ ಒಂದು ಪರಿಕಲ್ಪನೆಯು ಅವರಿಂದಲೇ ಪರಿಚಯಿಸಲ್ಪಟ್ಟಿರುವ ಒಂದು ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಗಿಂತಲೂ ಹೆಚ್ಚು ಸರಳವಾದುದೆನಿಸುತ್ತದೆ. ಈ ನಮ್ಮ ಆಧುನಿಕ ಭಾರತದ ಸಾಮಾಜಿಕ ಸಾಂಸ್ಕೃತಿಕ ಪರಿವರ್ತನೆಗಳನ್ನು ವಿಶ್ಲೇಷಿಸುವಲ್ಲಿ ಈ ಒಂದು ಪಾಶ್ಚಾತ್ಯೀಕರಣದ ಒಂದು ಪ್ರಕ್ರಿಯೆಯು ಬಹಳಷ್ಟು ಸಹಾಯಕವಾಗಿದೆ. ಹಾಗೆ ಶ್ರೀನಿವಾಸರವರು ತಿಳಿಸಿರುವಂತೆ ಪಾಶ್ಚಾತ್ಯೀಕರಣದ ಒಂದು ಪ್ರಕ್ರಿಯೆಯು ಸಂಸ್ಕೃತಾನುಕರಣದಂತಲ್ಲದೆ ಭಾರತದ ಜನಸಮುದಾಯದ ಯಾವುದೇ ಒಂದು ನಿರ್ದಿಷ್ಟ ಜನವರ್ಗವೊಂದಕ್ಕೆ ಅದು ಸೀಮಿತವಾಗಿಲ್ಲ ಮತ್ತು ಅದರ ಪ್ರಾಮುಖ್ಯವನ್ನು ಬಹುದೊಡ್ಡ ಸಂಖ್ಯೆಯ ಜನರ ಮೇಲೆ ಅದು ಬೀರುವ ನಾನಾ ರೀತಿಯ ಒಂದು ಪ್ರಭಾವಗಳ ಮೂಲಕ ಗುರುತಿಸಬಹುದಾಗಿದೆ. ಸ್ವಾತಂತ್ರ್ಯ ಗಳಿಕೆಯ ಒಂದು ಸಾಧನೆಯು ಈ ಒಂದು ಪ್ರಕ್ರಿಯೆಯ ವೇಗವನ್ನು ಇನ್ನಷ್ಟು ಹೆಚ್ಚಿಸಿತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಸಂಸ್ಕೃತಾನುಕರಣ ಹಾಗೂ ಪಾಶ್ಚಾತ್ಯೀಕರಣಗಳೆಂಬ ಪ್ರಕ್ರಿಯೆಗಳಲ್ಲಿ ಮೊದಲನೆಯದು ಇತಿಹಾಸದುದ್ದಕ್ಕೂ ಮತ್ತು ಈಗಲೂ ಕಾಣಬರುತ್ತಿರುವ ಪ್ರಕ್ರಿಯೆಯಾಗಿದ್ದರೆ, ಎರಡನೆಯದಾಗಿ ಬ್ರಿಟಿಷ್ ಆಳ್ವಿಕೆಯ ಮೂಲಕ ಭಾರತೀಯ ಸಮಾಜದಲ್ಲಿ ಪರಿಚಯಿಸಲ್ಪಟ್ಟ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಇನ್ನಷ್ಟು ವೇಗದಿಂದ ಮುಂದುವರೆದುಕೊಂಡು ಹೋಗುತ್ತಿರುವ ಬದಲಾವಣೆಗಳನ್ನು ಸೂಚಿಸುವ ಒಂದು ಪ್ರಕ್ರಿಯೆಯಾಗಿದೆ. ಹಾಗೆ ಪಾಶ್ಚಿಮಾತ್ಯ ದೇಶಗಳ ಜನರ ಒಂದು ಜೀವನ ವಿಧಾನ ಆಗಿರ್ಬೋದು, ಅವರ ಮೌಲ್ಯಗಳಾಗಿರ್ಬೋದು ಹಾಗೂ ಆಚಾರ ವಿಚಾರಗಳನ್ನು ಪಾಶ್ಚಿಮಾತ್ಯೇತರ ವ್ಯಕ್ತಿ ಅಥವಾ ಸಮೂಹವು ಅನುಕರಿಸುವ ಒಂದು ಕ್ರಿಯೆಯನ್ನು ಸಂಕೇತಿಸುವ ಒಂದು ಪ್ರಕ್ರಿಯೆಯನ್ನು ಪಾಶ್ಚಾತ್ಯೀಕರಣ ಎಂದು ಸರಳವಾಗಿ ನಾವು ಅರ್ಥೈಸಬಹುದಾಗಿದೆ. ಹಾಗೆ ಈ ಒಂದು ಪಾಶ್ಚಾತ್ಯೀಕರಣ ಅನ್ನುವಂಥ ಪ್ರಕ್ರಿಯೆ ಏನಿದೆ, ಇದು ಪಶ್ಚಿಮದ ಜನವೊಂದರ ಜೊತೆ ಬಹು ದೀರ್ಘವಾದ ಸಾಂಸ್ಕೃತಿಕ ಸಂಪರ್ಕವನ್ನು ಹೊಂದಿದ್ದರ ಫಲವಾಗಿ ಪಾಶ್ಚಿಮಾತ್ಯೇತರ ಸಮಾಜದ ತಾಂತ್ರಿಕತೆ, ಸಂಸ್ಥೆಗಳು, ತತ್ವಾದರ್ಶ ಹಾಗೂ ಮೌಲ್ಯಗಳಲ್ಲಿ ಉಂಟಾಗಬಹುದಾದ ಒಂದು ಪರಿವರ್ತನೆಗಳನ್ನು ಸಂಕೇತಿಸುತ್ತದೆ ಅಂತ ನಾವು ಹೇಳಬಹುದು. ಹಾಗೆ ಈ ಒಂದು ಪಾಶ್ಚಾತ್ಯೀಕರಣ ಅನ್ನುವಂಥದ್ದು ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಎರಡು ರೀತಿಯ ಒಂದು ಜನ ಇರ್ತಾರೆ. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಪೀಪಲ್. ಒಂದು ಡಾಮಿನೆನ್ಸ್ ಪೀಪಲ್ ಆದರೆ ಇನ್ನೊಬ್ಬರು ಸಬ್ಮಿಸಿವ್ ಪೀಪಲ್. ಈ ಡಾಮಿನೆನ್ಸ್ ಅಥವಾ ಒಂದು ಪ್ರಭಾವವನ್ನು ಬೀರುವಂಥ ಒಂದು ಡಾಮಿನೆಂಟ್ ಪೀಪಲ್ ಏನಿದ್ದಾರೆ, ಅವರು ರೂಲ್ಸ್ ಓವರ್ ದ ಅದರ್ ಪೀಪಲ್. ಅವರು ಬೇರೆ ಜನರ ಮೇಲೆ ತಮ್ಮ ಒಂದು ಅಧಿಕಾರ ಅಥವಾ ಒಂದು ಪ್ರಭಾವವನ್ನು ಬೀರ್ತಾ ಇರ್ತಾರೆ. ಹಾಗೆ ಎರಡನೇದಾಗಿ ಸಬ್ಮಿಸಿವ್ ಪೀಪಲ್. ಇವರು ಒಂದು ರೀತಿ ಅಪ್ಪರ್ ಕ್ಲಾಸ್ ಪೀಪಲ್ ಏನಿದ್ದಾರೆ, ಅವರ ಏನು ರೂಲ್ಸ್ ಮಾಡ್ತಾರೆ ಅದನ್ನು ಅವರು ಫಾಲೋ ಮಾಡ್ತಿರ್ತಾರೆ. ಯಾಕೆ ಫಾಲೋ ಮಾಡ್ತಿರ್ತಾರೆ ಅಂದರೆ ಲೇಕ್ ಆಫ್ ಪವರ್. ಅಂದರೆ ಅವರಲ್ಲಿ ಅವರಲ್ಲಿ ಯಾವುದೇ ರೀತಿಯ ಒಂದು ಅಧಿಕಾರ ಅನ್ನುವಂಥದ್ದು ಇರಲ್ಲ. ಆ ಸಬ್ಮಿಸಿವ್ ಪೀಪಲ್ ಅಥವಾ ಒಂದು ತುಳಿತಕ್ಕೆ ಒಳಗಾದಂತಹ ಜನರಲ್ಲಿ ತಮ್ಮಲ್ಲಿ ಯಾವುದೇ ರೀತಿಯ ಒಂದು ಅಧಿಕಾರ ಇರೋದಿಲ್ಲ. ಹಾಗೆ ಒಂದು ಸೆಲ್ಫ್ ಅವೇರ್ನೆಸ್ ಅಥವಾ ಒಂದು ಸ್ವಂತ ಅರಿವು ಅನ್ನುವಂಥದ್ದು ಇರೋದಿಲ್ಲ ಸಹ. ಸೊ ಹಾಗಾಗಿ ಈ ಡಾಮಿನೆನ್ಸ್ ಪೀಪಲ್ ಅವ್ರನ್ನ ಆಳ್ತಾ ಇರ್ತಾರೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾವು ಡೆಫಿನೇಷನ್ಸ್ ಆಫ್ ವೆಸ್ಟರ್ನೈಸೇಷನ್ ಅಥವಾ ಈ ಪಾಶ್ಚಾತ್ಯೀಕರಣದ ಒಂದು ವ್ಯಾಖ್ಯೆಗಳನ್ನ ನೋಡೋದಾದರೆ, ಅಕಾರ್ಡಿಂಗ್ ಟು M.N. Srinivas, ವೆಸ್ಟರ್ನೈಸೇಷನ್ ರೆಫರ್ಸ್ ಟು ದಿ
changes brought about in the Indian society and culture as a result of over 150 years of British rule and the term submerged changes occurring at different levels: technology, institution, ideology and values. ನಾನು ಮುಂಚೆನೇ ಹೇಳಿದೆ ಅಂದರೆ ಎನ್ ಶ್ರೀನಿವಾಸರವರ ಪ್ರಕಾರ ಈ ಒಂದು ಪಾಶ್ಚಾತ್ಯೀಕರಣ ಪ್ರಕ್ರಿಯೆ ಅನ್ನುವಂಥದ್ದು ಪಶ್ಚಿಮದ ಸಮಾಜವೊಂದರ ಜೊತೆ ಬಹು ದೀರ್ಘವಾದಂಥ ಒಂದು ಸಾಂಸ್ಕೃತಿಕ ಸಂಪರ್ಕವನ್ನು ಹೊಂದಿದ್ದರ ಫಲವಾಗಿ ಪಾಶ್ಚಿಮಾತ್ಯೇತರ ಸಮಾಜದ ತಾಂತ್ರಿಕತೆ, ಸಂಸ್ಥೆ, ತತ್ವಾದರ್ಶ ಮತ್ತು ಮೌಲ್ಯಗಳಲ್ಲಿ ಉಂಟಾಗಬಹುದಾದ ಒಂದು ಪರಿವರ್ತನೆಯನ್ನು ಅದು ಸಂಕೇತಿಸುತ್ತೆ ಅಂತ. ಹಾಗೆ ಈ ಒಂದು ಭಾರತೀಯ ಸಮಾಜಕ್ಕೆ ಅನ್ವಯಿಸುವಂತೆ ಇನ್ನೊಂದು ಸಂದರ್ಭದಲ್ಲಿ ಎನ್ ಶ್ರೀನಿವಾಸರವರು ನೀಡಿರುವಂಥ ಒಂದು ಪಾಶ್ಚಾತ್ಯೀಕರಣದ ವ್ಯಾಖ್ಯೆ ಹೀಗಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಪಾಶ್ಚಾತ್ಯೀಕರಣದ ಒಂದು ಪ್ರಕ್ರಿಯೆಯು ಸುಮಾರು 150 ವರ್ಷಗಳಿಗೂ ಮಿಗಿಲಾದ ಒಂದು ಬ್ರಿಟಿಷ್ ಆಳ್ವಿಕೆಯು ಭಾರತೀಯ ಸಮಾಜ ಮತ್ತು ಸಂಸ್ಕೃತಿಗಳಲ್ಲಿ ಉಂಟು ಮಾಡಿದ ಪರಿವರ್ತನೆಗಳನ್ನು, ಅದರಲ್ಲೂ ಮುಖ್ಯವಾಗಿ ತಾಂತ್ರಿಕತೆ, ಸಂಸ್ಥೆಗಳು, ತತ್ವಾದರ್ಶ ಹಾಗೂ ಮೌಲ್ಯಗಳ ಕ್ಷೇತ್ರಗಳಲ್ಲಾದ ಪರಿವರ್ತನೆಗಳನ್ನು ಸಂಕೇತಿಸುವುದು. ಹಾಗೆ ಈಗ ನಾವು ವ್ಯಾಖ್ಯೆಗಳನ್ನ ತಿಳ್ಕೊಂಡ್ವಿ. ಮುಂದೆ ಮೀನಿಂಗ್ ಆಫ್ ವೆಸ್ಟರ್ನೈಜೇಷನ್ ಅಥವಾ ಈ ಪಾಶ್ಚಾತ್ಯೀಕರಣದ ಒಂದು ಅರ್ಥವನ್ನು ನಾವು ನೋಡೋದಾದರೆ, ಇನ್ ಕಂಪ್ಯಾರಿಸನ್ ವಿತ್ ಸಂಸ್ಕೃತೈಸೇಷನ್, ವೆಸ್ಟರ್ನೈಜೇಷನ್ ಈಸ್ ಎ ಸಿಂಪ್ಲರ್ ಕಾನ್ಸೆಪ್ಟ್. ಇಟ್ ಎಕ್ಸ್ಪ್ಲೇನ್ಸ್ ದ ಇಂಪ್ಯಾಕ್ಟ್ ಆಫ್ ವೆಸ್ಟರ್ನ್ ಕಾಂಟ್ಯಾಕ್ಟ್, particularly of British rule on the Indian society and culture. M.N. Srinivas used the term westernization to describe the changes that a non-Western country had undergone as a result of prolonged contact with the Western one. It implies, according to Srinivas, certain value preferences which in turn subsumes several values such as humanitarianism. It implies an active concern for the welfare of all human beings irrespective of caste, economic position, religion, age and sex. ಸೊ ಇಲ್ಲಿ ಈ ಪಾಶ್ಚಾತ್ಯೀಕರಣ ಅನ್ನುವಂಥದ್ದು ಈ ಸಂಸ್ಕೃತಾನುಕರಣಕ್ಕಿಂತಲೂ ಬಹಳ ಸರಳವಾದ ಒಂದು ಪ್ರಕ್ರಿಯೆಯಾಗಿದೆ ಅಂತಲೇ ಹೇಳ್ಬೋದು. ಸಂಸ್ಕೃತಾನುಕರಣ ಪ್ರಕ್ರಿಯೆಯಲ್ಲಿ ಕಾಣಬರುವಂಥ ಒಂದು ಸಂಕೀರ್ಣತೆ ಈ ಒಂದು ಪ್ರಕ್ರಿಯೆಯಲ್ಲಿಲ್ಲ. ಇಲ್ಲಿ ತುಲನಾತ್ಮಕವಾಗಿ ನಾವು ಹೇಳೋದಾದರೆ ಇದೊಂದು ಸರಳವಾದ ಪ್ರಕ್ರಿಯೆಯಾಗಿದೆ. ಸೊ ಈ ಪ್ರಕ್ರಿಯೆಯು ಬ್ರಿಟಿಷರ ಸಂಪರ್ಕದಿಂದ ಹಾಗೂ ಆಳ್ವಿಕೆಯಿಂದ ಭಾರತದ ಮೇಲಾದ ಪ್ರಭಾವ, ಪರಿಣಾಮಗಳನ್ನು ಅದು ಸೂಚಿಸುತ್ತೆ. ಪಶ್ಚಿಮೇತರ ಸಮಾಜವೊಂದು ಪಾಶ್ಚಾತ್ಯ ಸಮಾಜವೊಂದರ ಜೊತೆಗೆ ಹೊಂದಿರಬಹುದಾದ ಸುದೀರ್ಘವಾದ ಸಂಪರ್ಕದಿಂದ ಎಂತಹ ಬಗೆಯ ಪರಿವರ್ತನೆಗಳಿಗೆ ಒಳಗಾಗಬಲ್ಲುದೆಂಬುದನ್ನು ವಿಶ್ಲೇಷಿಸಲು ಈ ಪಾಶ್ಚಾತ್ಯೀಕರಣದ ಪರಿಕಲ್ಪನೆಯು ಸಹಾಯಕವಾಗಿದೆ ಎಂಬುದು ಶ್ರೀನಿವಾಸರವರ ಒಂದು ಅಭಿಮತ ಆಗಿದೆ. ಹಾಗೆ ಈ ಒಂದು ಪಾಶ್ಚಾತ್ಯೀಕರಣ ಅನ್ನುವಂಥದ್ದು ಏನಿದೆ, ಇದೊಂದು ಯಾವ ರೀತಿ ಪ್ರಭಾವ ಬೀರಿದೆ ಅಂದರೆ ಎಲ್ಲರ ಮೇಲೂ, ಅಂದರೆ ಹ್ಯೂಮನ್ ಬೀಯಿಂಗ್ಸ್ ಏನಿದ್ದಾರೆ ಅವರ ಕಲ್ಯಾಣದ ಮೇಲೆ ಸಮಾನವಾದ ಒಂದು ಪ್ರಭಾವವನ್ನು ಬೀರಿದೆ. ಮತ್ತು ಯಾವುದೇ ಜಾತಿ ಆಗಿರ್ಬೋದು, ಅವನು ಯಾವುದೇ ಜಾತಿಗೆ ಸೇರಿರ್ಬೋದು ಅಥವಾ ಧರ್ಮಕ್ಕೆ ಸೇರಿರ್ಬೋದು, ಅದನ್ನೆಲ್ಲ ಲೆಕ್ಕಿಸದೆ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ ಅದು ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರ್ತಾ, ಅಂದರೆ ಪ್ರಭಾವ ಬೀರುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಅಥವಾ ಆ ಸಮೂಹದ ಅದು ಎಕನಾಮಿಕ್ ಪೊಸಿಷನ್ನ ನೋಡೋದಿಲ್ಲ ಪಾಶ್ಚಾತ್ಯೀಕರಣ. ಹಾಗೆ ಅವನು ಯಾವ ಧರ್ಮಕ್ಕೆ ಸೇರಿದ್ದಾನೆ, ಅವನ ವಯಸ್ಸೆಷ್ಟು, ಅವನ ಲಿಂಗ ಯಾವುದು, ಅಥವಾ ಅವನು ಯಾವ ಧರ್ಮಕ್ಕೆ ಅಥವಾ ಯಾವ ಜಾತಿಗೆ ಸೇರಿದ್ದಾನೆ, ಸೊ ಇವನ್ನೆಲ್ಲ ಕೂಡ ಅದು ಗಮನಕ್ಕೆ ತಗೊಳ್ಳದೆ ಎಲ್ಲರ ಮೇಲೂ ಒಂದು ಸಮಾನವಾದಂತಹ ಒಂದು ಪ್ರಭಾವವನ್ನು ಬೀರಿದೆ ಅಂತಲೇ ನಾವು ಹೇಳ್ಬೋದು. ಹಾಗೆ ಆರಿಜಿನ್ ಆಫ್ ವೆಸ್ಟರ್ನೈಜೇಷನ್, ಸೊ ಅದರ ಒಂದು ಉಗಮದ ಬಗ್ಗೆ ನಾವು ನೋಡೋದಾದರೆ, M.N. Srinivas has given details about the development of westernization in India. He traces it from the period of British Raj. Surely the colonial rule brought with it exploitation and separation of the masses of people both at the rural and urban levels. At the same time, it also brought sustained radical changes in Indian society and culture. The British rule initiated a period of new technology, institutions, knowledge, beliefs and values. ಸೊ ಇಲ್ಲಿ ನಾವು ಈ ಒಂದು ಪಾಶ್ಚಾತ್ಯೀಕರಣದ ಉಗಮದ ಬಗ್ಗೆ ನಾವು ಹೇಳೋದಾದರೆ, ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರತಿಯೊಂದು ಹಂತದಲ್ಲಿಯೂ ತಮ್ಮ ಸಾಮ್ರಾಜ್ಯಶಾಹಿ ಹಾಗೂ ವಸಾಹತುಶಾಹಿ ಹಿತಾಸಕ್ತಿಗಳನ್ನು ಕಾಯ್ದುಕೊಳ್ಳುವ ಎಲ್ಲ ಪ್ರಯತ್ನಗಳನ್ನು ನಡೆಸಿದ್ರು. ಬ್ರಿಟಿಷ್ ಆಳ್ವಿಕೆ ಮುಂದುವರಿಯುತ್ತಾ ಹೋಗುತ್ತಿದ್ದಂತೆ ವೈಚಾರಿಕತೆ, ಮಾನವೀಯತೆ ಮೌಲ್ಯಗಳು ಹೆಚ್ಚು ಆಳವಾಗಿ, ವ್ಯಾಪಕವಾಗಿ ಹಾಗೂ ಪ್ರಬಲವಾಗಿ ರೂಪುಗೊಳ್ಳುತ್ತಾ ಹೋದವು. ಸ್ವಾತಂತ್ರ್ಯ ಬಂದ ನಂತರವೂ ಅವುಗಳ ಒಂದು ಪ್ರಭಾವ ಮುಂದುವರಿತಾನೆ ಹೋಯಿತು ಅಂತ ಹೇಳ್ಬೋದು. ಹಾಗೆ ಈ ಅಸ್ಪೃಶ್ಯತೆ ಆಚರಣೆ ವಿರುದ್ಧವಾಗಿ ನಡೆಸಲಾದಂಥ ಒಂದು ಆಂದೋಲನಾತ್ಮಕವಾದ ದಾಳಿಯು ಈ ನಿಟ್ಟಿನಲ್ಲಿ ಒಂದು ಮುಖ್ಯವಾದ ಒಂದು ಉದಾಹರಣೆ ಎನಿಸ್ಕೊಳ್ಳುತ್ತೆ.
ಹಾಗೆ ಬೇರೆ ನಾವ ಪರಕೀಯ ಆಳ್ವಿಕೆಯು ಕೂಡ ಅಸ್ಪೃಶ್ಯತೆ ಆಚರಣೆಯು ಕಾನೂನು ಬಾಹಿರವಾದ ಒಂದು ಅಪರಾಧವೆಂದು ಸಾರಲು ಅಥವಾ ಹರಿಜನರಿಗೂ ಹಿಂದೂ ದೇವಾಲಯಗಳಿಗೆ ಪ್ರವೇಶಿಸುವ ಹಾಗೂ ಗ್ರಾಮಗಳಲ್ಲಿನ ಒಂದು ಮೇಲ್ಜಾತಿಗಳವರ ಒಂದು ಬಾವಿಗಳಿಂದ ನೀರನ್ನು ಸೇದಲು ಹಕ್ಕು ಇರುವುದೆಂದು ಘೋಷಿಸುವ ಒಂದು ಧೈರ್ಯ ಮಾಡುತ್ತಿರಲಿಲ್ಲ ಅಂತ ನಾವು ಹೇಳ್ಬೋದು. ಅಂದರೆ ಆ ಪಾಶ್ಚಾತ್ಯರ ಒಂದು ಪ್ರಭಾವದಿಂದಾಗಿಯೇ ಈ ಎಲ್ಲ ಏನು ಅನಿಷ್ಟಗಳು ನಮ್ಮ ಸಮಾಜದಲ್ಲಿದ್ದು ಅದು ದೂರವಾಯಿತು ಅಂತ ಹೇಳ್ಬೋದು. ಜೊತೆಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ಒಂದು ಪಾಶ್ಚಾತ್ಯೀಕರಣ ಮತ್ತು ಒಂದು ಸಂಸ್ಕೃತಾನುಕರಣ ಅನ್ನುವಂಥದ್ದು ಒಟ್ಟಿಗೆ ಸಾಗುವಂಥದ್ದನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ ಪಶ್ಚಿಮದ ಒಂದು ಸಂಪರ್ಕ ಹಾಗೂ ಪ್ರಭಾವದಿಂದ ದತ್ತವಾದಂತಹ ಒಂದು ಅಂಚೆ ಸೌಲಭ್ಯಗಳಿರ್ಬೋದು, ರೈಲು ಗಾಡಿ, ಬಸ್ಸು, ವಿಮಾನ ಮುಂತಾದ ಒಂದು ಸಂಚಾರ ಸಾಧನಗಳು, ವರ್ತಮಾನ ಪತ್ರಿಕೆ, ದೂರವಾಣಿ, ರೇಡಿಯೋ ಮುಂತಾದ ಸುದ್ದಿ ಮಾಧ್ಯಮಗಳ ಒಂದು ಸಹಾಯದಿಂದ ಈ ಹಿಂದಿಗಿಂತಲೂ ಉತ್ತಮವಾದಂತಹ ಒಂದು ರೀತಿಯಲ್ಲಿ ಈ ಧಾರ್ಮಿಕ ಯಾತ್ರೆಗಳನ್ನು ಕೈಗೊಳ್ಳೋದಕ್ಕೆ ಮತ್ತು ಜಾತಿ ಸಭೆ ಸಮಾವೇಶಗಳನ್ನು ಏರ್ಪಡಿಸೋದಕ್ಕೆ, ಜಾತಿ ಸಂಘಟನೆಗಳನ್ನು ಬಲಪಡಿಸಲು ಇದು ಸಾಧ್ಯವಾಗಿದೆ. ಹಾಗೆ ಈ ಒಂದು ಪಾಶ್ಚಾತ್ಯೀಕರಣದ ಒಂದು ಪ್ರಕ್ರಿಯೆಯು ಮುಖ್ಯವಾಗಿ ತಾಂತ್ರಿಕತೆ, ಸಂಸ್ಥೆಗಳು, ತತ್ವಾದರ್ಶಗಳು ಹಾಗೂ ಮೌಲ್ಯಗಳು ಇವೇ ಮುಂತಾದ ಒಂದು ಕ್ಷೇತ್ರಗಳಲ್ಲಿ ಸಂಭವಿಸಿದಂತಹ ಒಂದು ಗಣನೀಯವಾದಂತಹ ಒಂದು ಪರಿವರ್ತನೆಗಳನ್ನು ಅದು ಒಳಗೊಂಡಿರುತ್ತೆ. ಹಾಗೆ ಈ ಒಂದು ಕ್ಷೇತ್ರಗಳಲ್ಲಿ ಬ್ರಿಟಿಷರ ಆಳ್ವಿಕೆಯ ಅವಧಿಯ ಸಂದರ್ಭದಲ್ಲಿ ಉಂಟಾದಂತಹ ಒಂದು ಪರಿವರ್ತನೆಗಳ ಪರಿಣಾಮವಾಗಿ ಭಾರತೀಯರ ಸಾಮಾಜಿಕ ಸಾಂಸ್ಕೃತಿಕ ಜೀವನದ ಮೇಲೆ ಭಾರಿ ಪ್ರಭಾವವನ್ನು ಅದು ಉಂಟು ಮಾಡಿದೆ ಅಂತ ನಾವು ಹೇಳ್ಬೋದು. ಸೊ ಕೊನೆಯದಾಗಿ ನಾವು ಈ ಒಂದು ಪಾಶ್ಚಾತ್ಯೀಕರಣದ ಒಂದು ಅಂಶಕ್ಕೆ ಬರೋದಾದರೆ, ಈ ಪಾಶ್ಚಾತ್ಯೀಕರಣ ಅನ್ನುವಂಥದ್ದು ವೆಸ್ಟರ್ನೈಜೇಷನ್ ಹ್ಯಾಸ್ ಮೋಸ್ಟ್ಲಿ ಅಫೆಕ್ಟೆಡ್ ಅವರ್ ಲೈಫ್ ಸ್ಟೈಲ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಸೂನ್ ಎವ್ರಿಥಿಂಗ್ ಇನ್ಕ್ಲೂಡ್ ಅವರ್ ವ್ಯಾಲ್ಯೂಸ್ ಆ್ಯಂಡ್ ಬಿಲೀವ್ಸ್ ಇಟ್ ವಿ ಡೋಂಟ್ ಟೇಕ್ ಆ್ಯಕ್ಷನ್. ಸೊ ಅಂದರೆ ಪಾಶ್ಚಾತ್ಯೀಕರಣ ಅನ್ನುವಂಥದ್ದು ನಮ್ಮ ಜೀವನ ಶೈಲಿಯಲ್ಲಿ ಹಾಗೂ ನಮ್ಮ ಮೌಲ್ಯ ಮತ್ತು ನಂಬಿಕೆಗಳ ಮೇಲೂ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಬೀರಿದೆ. ಸೊ ಆದರೆ ನಾವು ಈ ಪ್ರಭಾವದಿಂದ ಹೊರಬರೋದಕ್ಕೆ ಸಾಧ್ಯನೇ ಆಗ್ತಾಯಿಲ್ಲ. ಸೊ ಹೊರಬರೋದಕ್ಕೆ ನಾವು ಯಾವುದೇ ರೀತಿಯ ಒಂದು ಕ್ರಮಗಳನ್ನ ಕೂಡ ಕೈಗೊಳ್ಳುವಂತಹ ಒಂದು ಪರಿಸ್ಥಿತಿಗೆ ನಾವು ಸಿಲುಕಿದ್ದೇವೆ. ಹಾಗೆ ಈ ಪಾಶ್ಚಾತ್ಯೀಕರಣದಿಂದಾಗಿ ನಾವು ಒಂದು ರೀತಿಯ ಒಂದು ಪಾಶ್ಚಾತ್ಯೀಕರಣದ ಕೈಗೊಂಬೆ ಆಗಿರುವಂತೆ ನಾವು ಇರ್ಬೋದು. ಜೊತೆಗೆ ಈ ಒಂದು ಪಾಶ್ಚಾತ್ಯೀಕರಣವನ್ನು ಒಳಗೊಂಡಿರುವ ಒಂದು ಪ್ರಭಾವಗಳು ಈ ಭಾರತೀಯ ಸಮಾಜ ಹಾಗೂ ಸಂಸ್ಕೃತಿಯ ಹಲವಾರು ಅಂಶಗಳನ್ನು ಬದಲು ಮಾಡುತ್ತಿದ್ದರೂ ಕೂಡ ಅವು ಅದರ ಸಂರಚನೆ ಹಾಗೂ ಮಾದರಿಗಳನ್ನು ಅದು ನಾಶಪಡಿಸಿಲ್ಲ. ಅವು ಭಾರತೀಯರಿಗೆ ಹೊಸ ಪರ್ಯಾಯಗಳನ್ನು ಹಾಗೂ ಜೀವನ ಶೈಲಿಗಳ ಹೊಸ ಆಯ್ಕೆಗಳನ್ನು ನೀಡಿವೆ ಅಂತಲೇ ಹೇಳ್ಬೋದು. ಆದರೆ ಭಾರತೀಯ ಸಮಾಜದ ಒಂದು ಸಂರಚನೆ ಎಂಬುದು ಎಷ್ಟೊಂದು ಸ್ಥಿತಿಸ್ಥಾಪಕತ್ವದ ಒಂದು ಗುಣವನ್ನು ಹೊಂದಿದ್ದು ಅದು ಶ್ರೀಮಂತವಾಗಿದೆ. ಅಂದರೆ ಹಲವು ಮಂದಿ ಭಾರತೀಯರು ತಮ್ಮ ಭಾರತೀಯತೆಯನ್ನು ಬಿಟ್ಟುಕೊಡದೆ ಹಲವಾರು ಬಗೆಯ ಒಂದು ಹೊಸ ಶೋಧಗಳನ್ನ ಒಪ್ಪಿಕೊಂಡು ತಮ್ಮದಾಗಿಸಿಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು. ಸೊ ಥ್ಯಾಂಕ್ ಯು.